ಇವತ್ತು ನಮ್ಮ ಏನು ಹೋರಾಟ ಇತ್ತು, ನಮ್ಮ ಯುವಕರ ಬೀದಿಗೆ ಬಂದು ವಿದ್ಯಾರ್ಥಿಗಳು ಯುವಕರು ಹೋರಾಟ ಮಾಡಿದ್ರು. ಅದಕ್ಕೆ ಸಂಪೂರ್ಣ ಬೆಂಬಲ ರಾಹುಲ್ ಗಾಂಧಿಯವರು ಕೊಟ್ಟಿದ್ದರು, ಖರ್ಗೆ ಸಾಹೇಬರು ಕೊಟ್ಟರು. ನಮ್ಮ ಮೊದಲೇ ಬೇಡಿಕೆ ಇದ್ದಿದ್ದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕಂತ. ಅವ್ರಿಗೇನೋ ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಇಷ್ಟಾದಮೇಲೆ ಈಗ ಕೊಟ್ಟಿದ್ದಾರೆ. ಯಾವುದು ಇಷ್ಟೆಲ್ಲ ಆದಮೇಲೆ ಸಾವು ನೋವುಗಳು, ಲಾಠಿ ಚಾರ್ಜು, ಅರೆಸ್ಟು, ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡ್ರು. ಆದರೂ ಕೂಡ ಅವ್ರಿಗೆ ಸ್ವಲ್ಪನೂ ಅದ್ರ ಬಗ್ಗೆ ಯೋಚನೆ ಇರಲಿಲ್ಲ. ಅಂತಿಮವಾಗಿ ಸರ್ಕಾರದ ಮೇಲೆ ಇಡೀ ದೇಶದಲ್ಲಿ ಒಂದು ಯುವ ಸಮೂಹ ಬೀದಿಗೆ ಬಂದು ಹೋರಾಟ ಮಾಡಿದ್ರಲ್ಲ, ಅಂತಿಮವಾಗಿ ಅವರು ಮಾಡಲೇಬೇಕಾಗಿ ಬಂತು. ಇದು ನಮ್ಮ ಮೊದಲೇ ಹೋರಾಟ ಇದು. ಆಮೇಲೆ ಇದು ಉತ್ತರ ಕೊಡಬೇಕು. ಈ ಸಾವು ನೋವುಗಳಿಗೆ, ಈ ಲಾಠಿ ಚಾರ್ಜ್ ಬಗ್ಗೆ, ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡು ಇದಕ್ಕೆ ಉತ್ತರ ಕೊಡಬೇಕು ಸರ್ಕಾರ. ನರೇಂದ್ರ ಮೋದಿ ಅವರು ಹೇಳ್ತಾಯಿದ್ರು ಯುವಕರ ಬಗ್ಗೆ. ಯಾವ ನರೇಂದ್ರ ಮೋದಿ BJP ಸರ್ಕಾರ ಯುವಕರು ಶಕ್ತಿ ಕೊಟ್ಟು ತಂದುಕೊಟ್ರು, ಅದೇ ಯುವಕರು ಇವತ್ತು ಬೀದಿಗೆ ಬಂದು ಪ್ರೈಮ್ ಮಿನಿಸ್ಟರ್ ವಿರುದ್ಧ BJP ವಿರುದ್ಧ ಹೋರಾಟ ಮಾಡ್ತಾರೆ. ಇದೊಂದು ದೊಡ್ಡ ಒಂದು ಈ ಯುವಕರ ಜಯ. ಒಂದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದು. ಸುಸೈಡ್ ಮಾಡಿಕೊಂಡು ವಿದ್ಯಾರ್ಥಿಗಳ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು, ಅದು ಇನ್ನೂ ಡಿಮಾಂಡ್ ಮೀಟ್ ಮಾಡಿಲ್ಲ. ಈಗ ನಾನು ಹೇಳೋದು ಸಾವಿಗೆ ಬೆಲೆ ಕಟ್ಟಾಗಲ್ಲ. ಆದರೂ ಕೂಡ ಇಷ್ಟು ಸಮಯ ತೊಗೊಂಡ್ರಲ್ಲ, ಅವ್ರಿಗೆ ನಿಜವಾಗ್ಲೂ ಆವತ್ತೇ ಅವ್ರನ್ನ ತೆಗೆದು ಬಿಸಾಕಬೇಕಾಯಿತು. ಅಷ್ಟೇ ಒಂದು ಯುವಕರ ಬಗ್ಗೆ ಕಾಳಜಿ ಇರ್ತಾಯಿದ್ರೆ, ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇರ್ತಾರೆ, ಆವತ್ತೇ ತೆಗೆದು ಬಿಸಾಕಬೇಕಾಯಿತು. ಆ ಕೆಲಸ ಮಾಡಲಿಲ್ಲ. ಕೊನೆಗೆ ಇಷ್ಟೆಲ್ಲ ಇಡೀ ದೇಶದಲ್ಲಿ ಚರ್ಚೆ ಆಯಿತು, ಎಲ್ಲ ರಾಜ್ಯಗಳಿಗೆ ಪ್ರೊಟೆಸ್ಟ್ ಆಯಿತು. ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಬೆಂಬಲ ಕೊಟ್ಟರು. ರಾಹುಲ್ ಗಾಂಧಿಯವರು, ಖರ್ಗೆ ಸಾಹೇಬರು, ಪ್ರಿಯಾಂಕ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಎಲ್ಲ ಬೀದಿಗೆ ಬಂದು ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿದ್ರು ಡೆಲ್ಲಿಯಲ್ಲಿ. ಕೊನೆಗೆ ಅಂತಿಮವಾಗಿ ಯಾವಾಗ ಈ ಇಡೀ ಯುವ ಸಮೂಹ ದೇಶದಲ್ಲಿ ಬೀದಿಗೆ ಬರೋಂತಹ ಸಂದರ್ಭ ಬಂತು, ಈ ಕೊನೆಗೆ ಅಂತಿಮವಾಗಿ ಇವತ್ತು 12 ಗಂಟೆಗೆ ರಾಹುಲ್ ಗಾಂಧಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. 2:30 ಗಂಟೆಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಆದರೆ ಇಲ್ಲಿಗೆ ನಾವು ಈ ಹೋರಾಟ ನಾವು ಬಿಡೋಂಥ ಪ್ರಶ್ನೆ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಈ ಪ್ರೈಮ್ ಮಿನಿಸ್ಟರ್ ರಾಜ್ಯಾದ್ಯಂತ BJP ಪ್ರೊಟೆಸ್ಟ್ ಮಾಡ್ತಾರೆ ಸರ್. ಕಾಂಗ್ರೆಸ್ ಏನಿದೆ ಅದು ಈ ಇದನ್ನ ಪ್ರಕರಣವನ್ನು ಅಸ್ತ್ರ ಇರಲಿಲ್ಲ ಬಳಸ್ಕೊಂಡಿದ್ದಾರೆ, ಗುಂಡಾಗಿರಿ ಮಾಡಿದ್ದಾರೆ. ಅಲ್ಲ, ಯಾವ್ದು ಅಸ್ತ್ರ? ಇವ್ರಿಗೇನು ಬದ್ಧತೆ ಇದೆಯಾ? ಇವತ್ತು ಇಡೀ ಯಾವುದೇ ರಾಜಕೀಯ ಅಲ್ಲ. ಇವತ್ತು ಯಾರೋ ಕೆಲವು ಸ್ಟೇಟ್ಮೆಂಟ್ ಕೂಡ ಕೊಟ್ಟರಂತೆ. ಇಡೀ ಸಮೂಹ ಇವತ್ತು ಜಂತರ್ ಮಂತರಲ್ಲಿ ಯಾರು ಬಂದಿದ್ದು? ಇಡೀ ದೇಶ ಬೇರೆ ಬೇರೆ ರಾಜ್ಯಗಳಿಂದ ಜನ ನೇರವಾಗಿ ಬಂದರು. ಅಲ್ಲಿ ಬಂದು ಹೋರಾಟ ಮಾಡಿದ್ರು. ಪೊಲೀಸ್ನವ್ರು ಲಾಠಿ ಚಾರ್ಜ್ ಮಾಡಿದ್ರು, ಅರೆಸ್ಟ್ ಮಾಡಿದ್ರು, ಕ್ರಿಮಿನಲ್ ಕೇಸ್ಗಳು ಫೈಲ್ ಮಾಡಿದ್ದಾರೆ. ಇದು ಏನಂತ ಹೋರಾಟ ಮಾಡಿದ್ದು? ನಮಗೆ ಯುವಕರಿಗೆ ಇವತ್ತು ಅನ್ಯಾಯ ಆಗ್ತಾಯಿದೆ. ನೀಟ್ ಪರೀಕ್ಷೆ ಮೂಲಕ ಇಷ್ಟು ದಿನ ಆದರೂ ಕೂಡ ಅವರು ಆ್ಯಕ್ಷನ್ ತೊಗೊಳ್ಳಿಲ್ಲ ಅಂತ ಹೇಳ್ಬಿಟ್ಟು ಅಂತಿಮವಾಗಿ ಅಲ್ಲಿ ಬಂದು ಹೋರಾಟ ಮಾಡೋ ಸ್ಥಿತಿ ಬಂತು. ಕೊನೆಗೆ ಸರ್ಕಾರ ಯುವ ಹೋರಾಟಕ್ಕೆ ಒಪ್ಕೋಬೇಕಾಯ್ತಲ್ಲ. ಕೊನೆಗೆ ಇವತ್ತು ರಾಹುಲ್ ಗಾಂಧಿಯವರು ಏನೋ ಹೇಳಿದ್ರು, ಎಲ್ಲಿವರೆಗೂ ಪ್ರಧಾನವರು ರಾಜೀನಾಮೆ ಕೊಡಲ್ಲ ಅಲ್ಲಿವರೆಗೂ ಚರ್ಚೆ ನಾವು ಮಾಡಲ್ಲ ಅಂತ ಲೋಕಸಭೆಯಲ್ಲಿ. ಕಾಂಗ್ರೆಸ್ ಹೈಜಾಕ್ ಮಾಡ್ತು ಅಂತ. ಯಾವ ಹೈಜಾಕಲ್ಲ, ನಾವು ಅವ್ರು ಸಂಪೂರ್ಣ ಬೆಂಬಲ ಕೊಟ್ಟಿವಿ. ನಾವು ನಿರಂತರ ಮುಂಚೆ ಕೂಡ ರಾಹುಲ್ ಗಾಂಧಿಯವರು ಇದೇ ವಿಚಾರವಾಗಿ ನರೇಂದ್ರ ಮೋದಿಯವ್ರ ಬಗ್ಗೆ ಹೇಳ್ತಾಯಿದ್ರು. ಯುವ ವಿರೋಧಿ ಮೋದಿ ಅಂತ ಈ ಮಾತನ್ನ ಕೂಡ ಮುಂಚೆನೇ ಹೇಳ್ತಾ ಇದ್ರು. ಅದು ಸಾಬೀತಾಗಿದೆ. ಏನು ಅರ್ಥನೇ ಆಗಲ್ಲ. ಈ CTV ಏನು ಸ್ಟೇಟ್ಮೆಂಟ್ ಮಾಡ್ತಾರೆ? ಇದಕ್ಕೆ ಯಾವ ರೀತಿಯಲ್ಲಿ ಇದಕ್ಕೆ ಜಾತಿ ಜನಾಂಗ ಪ್ರಾಂತ್ಯ ಅಂತ ಇದೆಯಾ? ನಾನು ಹೇಳ್ದಲ್ಲ, ಇವ್ರಿಗೆಲ್ಲ ಏನು ದಪ್ಪ ಚರ್ಮದ ಜನ ಇವರು. ಇವತ್ತು ಯುವಕರಿಗೆ ಮಾಡಿದ ಅಪಮಾನ. ಅವರು ಪ್ರಶ್ನೆ ಮಾಡಿದ್ರೆ ಧರ್ಮ ಅಲ್ಲ, ಪ್ರಶ್ನೆ ಮಾಡೋದು ಧರ್ಮ ಅಂತ ಹೋಗ್ತಾರೆ. ಇವತ್ತು ಯುವಕರಿಗೆ ಮಾಡಿದಂಥ ಅಪಮಾನ ಇವತ್ತು ಈ ಜನ ಅರ್ಥ ಮಾಡ್ಕೊಳ್ತಾರೆ. ಮುಂದಿನ ದಿನಗಳಲ್ಲಿ ಪಾರ್ಲಿಮೆಂಟಲ್ಲಿ ಮತ್ತೆ ಈ ಚರ್ಚೆ ಆಗುತ್ತೆ. ಅದ್ರ ಬಗ್ಗೆ ಚರ್ಚೆ ಆಗಬೇಕು. ಆಮೇಲೆ ಇವತ್ತು ಏನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರ ಆ ವ್ಯಕ್ತಿಗಳಿಗೆ ಅವ್ರಿಗೆ ಸ್ವಾತಂತ್ರ್ಯ ಸಿಗಬೇಕಂತ ಹೇಳಿದ್ರೆ ಅವ್ರ ಮೇಲೆ ಇನ್ನೂ ಹೆಚ್ಚು ಆ್ಯಕ್ಷನ್ಗಳು ಸರ್ಕಾರದ ಮೇಲೆ ಆಗಬೇಕು. ಅದಕ್ಕೆ ನಾವು ಹೋರಾಟಗಳನ್ನ ಮಾಡ್ತೀವಿ. ಇದು ಯುವಕರ ಜಯ. ಆ ಯುವಕರಿಗೆ ಸನ್ಮಾನ್ಯ ರಾಹುಲ್ ಗಾಂಧಿ ದೊಡ್ಡ ಶಕ್ತಿ ಕೊಟ್ಟರು. ಈ ಹೋರಾಟಕ್ಕೆ ಮನ್ನಣೆ ಕೊಟ್ಟರು. ಬೀದಿಗೆ ಬಂದು ಹೋರಾಟ ಮಾಡಿದ್ರು, ಅರೆಸ್ಟ್ ಆದರು. ಇದು ದೊಡ್ಡ ಶಕ್ತಿನ ಕೊಟ್ಟು ಪಾರ್ಲಿಮೆಂಟಲ್ಲಿ ಕೂಡ ಚರ್ಚೆ ಮಾಡಿದ್ರು. ಖರ್ಗೆ ಸಾಹೇಬರು ಈ ವಯಸ್ಸಿನಲ್ಲಿ ಕೂಡ ಅಲ್ಲಿ ಸ್ಲೋಗನ್ ಆಗ್ತಾಯಿದ್ರು ಯುವಕರ ಪರವಾಗಿ. ತಾವು ನೋಡಿದ್ದೀರಾ, ರಾಹುಲ್ ಗಾಂಧಿಯವರು ಬೀದಿಗೆ ಬಂದು ಹೋರಾಟ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ ಏನು ಜವಾಬ್ದಾರಿ ಇದೆ, ಕಾಂಗ್ರೆಸ್ ಪಕ್ಷ ಏನು ಜವಾಬ್ದಾರಿ ಇದೆ, ಆ ಕೆಲಸ ನಾವು ಮಾಡ್ತೀವಿ. ಅಷ್ಟು ಈಸಿಯಾಗಿ ನಾವು ಅವ್ರನ್ನ ಬಿಡೋದಿಲ್ಲ. ಈಗ ಅದಕ್ಕೆ ಉತ್ತರ ಕೊಡಲೇಬೇಕು. ಪಾರ್ಲಿಮೆಂಟಲ್ಲಿ ತನಿಖೆ ಆಗಲೇಬೇಕು. ಯಾವ ರೀತಿ ಈ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು, ಹೇಗೆ ಅವ್ರಿಗೆ ಹೊಡೆದ್ರು, ಪೆಲೆಟ್ಸ್ನ ಹೇಗೆ ಹೊಡೆದ್ರು, ಅದ್ರ ಬಗ್ಗೆ ಎಲ್ಲ ಉತ್ತರ ಕೊಡಬೇಕು. ಅದೇ ರೀತಿ ಇಷ್ಟು ದಿನ ಆತ್ಮಹತ್ಯೆ ನಂತರ ಇವತ್ತು ಧರ್ಮೇಂದ್ರ ಪ್ರಧಾನ್ ಜ್ಞಾನೋದಯ ಆಗಿದೆ, ರಾಜೀನಾಮೆ ಕೊಡಬೇಕಂತ. ಅದೊಂದು ದುರ್ದೈವ, ಒಂದು ದುರಂತ ಅಂತ ಹೇಳಬೇಕಾಗ್ತದೆ. ಇವತ್ತು ಮುಖ್ಯಮಂತ್ರಿಗಳು ಹೇಳಿದಾರಲ್ಲ 1 ವಾರದಲ್ಲಿ ಆಗತ್ತೆ ಅಂತ. ಅದರಿಂದ ಮುಂದಿನ ವಾರ ಆಗುವಂಥ ವಿಶ್ವಾಸ ಇದೆ. ಬಹುಶಃ ಸೋಮವಾರ ಹೋಗ್ಬೋದು ಅಂತ ಒಂದು ಮಾಹಿತಿ ಸಿಗ್ತಿದೆ. CM ಅವರು, KPCC ಅಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳು, ಹಿರಿಯ ಮುಖಂಡರು ಅಲ್ಲ ಲಿಸ್ಟ್. ಅದು ನೀವು ಹೈಕಮಾಂಡ್ ವಿಚಾರ ನನ್ನ ಕೇಳ್ತಾ ಇದ್ದೀರಾ. ಅದನ್ನು ಈಗ ಚರ್ಚೆ ಮಾಡ್ತಾರೆ.
ಅಂತಿಮವಾಗಿ ತೀರ್ಮಾನ ಹೈಕಮಾಂಡ್ ಮಾಡ್ತಾರೆ. ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.